ನೆಚ್ಚಿನ ನಾಯಕ ನಟರು ಆದಂತಹ ವಿಷ್ಣು ತೇಜಾರವರ ಒಂದು ನಿರ್ದೇಶನದಲ್ಲಿ ಅಂಬರ ಗುಡ್ಡ ಎಂಬ ಚಲನಚಿತ್ರದ ಧ್ವನಿ ಸುರುಳಿ ಮತ್ತು ಟ್ರೈಲರ್ ಬಿಡುಗಡೆ ಸಮಾರಂಭ ನಡೀತಾ ಇದೆ. ನಾನು ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಕೇಳ್ಕೊತಾ ಇದ್ದೇನೆ, ಯಾವುದೇ ಚಿತ್ರ ಯಶಸ್ವಿ ಆಗಬೇಕು ಅಂದರೆ 75% ಏನು ಫಿಲ್ಮ್ನಲ್ಲಿ ಭಾಗವಹಿಸಿರ್ತಕ್ಕಂತಹ ತಂಡ, ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಇವರೆಲ್ಲರ ಒಂದು ಸಾಹಸ, ಶ್ರಮ, ಹಣ ಎಲ್ಲವೂ ಇದ್ರೆ ಪತ್ರಿಕಾ ಮಾಧ್ಯಮದಿಂದ ಬರ್ತಕ್ಕಂತಹ ವಿಮರ್ಶೆಯಿಂದ 50-60 ಚಿತ್ರ ಗೆದ್ಬಿಡುತ್ತೆ. ಹಾಗಾಗಿ ಕನ್ನಡ ಚಿತ್ರಗಳಲ್ಲಿ ಅಪರೂಪ ಎನಿಸುವಂತಹ ಈ ಅಂಬರ ಗುಡ್ಡ ಪ್ರಚಂಡ ಪುಟಾಣಿಗಳು ಅಂತ ಮಧ್ಯೆ ಟೈಟ್ಲ್ ಇದೆ. ಈ ಪುಟಾಣಿಗಳಿರ್ತಕ್ಕಂತಹ ಪ್ರಪಂಚ ಹೇಗಿರುತ್ತೆ? ಫಸ್ಟ್ ಆಪರ್ಚುನಿಟಿ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಿರೋದು, ಆ್ಯಂಡ್ ಅದು ಇಂಥ ಚೆನ್ನಾಗಿರೋ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋದು ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಬಂದು ಮೂವಿನ ಎಂಜಾಯ್ ಮಾಡಿ ನಿಮ್ಮ ರಿವ್ಯೂಸ್ನ ಶೇರ್ ಮಾಡಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ಪಕ್ಕ ಬಿಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನಿಷಾ ಗೋಡಾಡಿ. ನಾನು ಅಂಬರಗುಡ್ಡ ಎನ್ನುವ ಸಿನಿಮಾದಲ್ಲಿ ಚಿನ್ನೆ ಎಂದು ಪಾತ್ರ ಮಾಡಿದ್ದೇನೆ. ಧನ್ಯವಾದಗಳು. ಭಯ ಅನ್ನಿಸ್ತಾ ಅಂಬರಗುಡ್ಡದಲ್ಲಿ? ಇಲ್ಲ. ಹಾಯ್, ಎಲ್ರಿಗೂ ಗುಡ್ ಆಫ್ಟರ್ನೂನ್. ಬಂದಿರುವ ಪ್ರೆಸ್, ಮೀಡಿಯಾ, ಗುರುಯರು, ನನ್ನ ಸಹಪಾಠಿಗಳಿಗೂ ನಮಸ್ಕಾರಗಳು. ನಾನು ಖುಷಿ ಗೌಡಾಡಿ ಅಂತ. ನಾನು ಅಂಬರಗುಡ್ಡ ಮೂವಿಲಿ ಖುಷಿ ಪಾತ್ರ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿದ್ರ ಟ್ರೈಲರು? ಖುಷಿ ನೋಡಿ ಎಲ್ಲರಿಗೂ ಖುಷಿ ಆಯ್ತು ಅನ್ಕೊತೀನಿ. ಇನ್ನು ಇವತ್ತು ಇಲ್ಲಿ ಕೂತಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್ ಆದ ನಮ್ಮ ಡ್ಯಾಡಿ. ಇವತ್ತು ನಿಂತಿದ್ದೀವಿ ಅಂದರೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು. ಇಟ್ಸ್ ನಾಟ್ ಈಸಿ ಆಸ್ ಅ ಡೈರೆಕ್ಟರ್ ಪ್ಲಸ್ ಆ್ಯಕ್ಟರ್. ಮತ್ತು ನಮ್ಗೆ ಆ್ಯಕ್ಟಿಂಗೇ ಗೊತ್ತಿಲ್ಲದವ್ರಿಗೆ ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಟ್ಟು 1 ಮಂತ್ ಫುಲ್ ರಿಹರ್ಸಲ್ ಮಾಡಿ ನಮಗೆ ಫುಲ್ ಕಾನ್ಫಿಡೆನ್ಸ್ ತುಂಬಿ ನಮ್ಮ ಮೇಲೆ ಇಟ್ಕೊಂಡು ಇಷ್ಟೆಲ್ಲ ಇಲ್ಲಿವರೆಗೂ ತಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಇಲ್ಲಿದ್ದೀವಿ ಅಂದರೆ ಅದಕ್ಕೆ ಅವರೇ ಕಾರಣ. ಎಲ್ಲರೂ ಬಂದು 26th ಮೂವಿ ನೋಡಲೇಬೇಕು. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆ ಶೇರ್ ಮಾಡಬೇಕು. ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡಿದ್ದೀವಿ ಎಲ್ಲರೂ. ಇಂಡಿವಿಜುವಲ್ ನಾನಂತಲ್ಲ, ನಮ್ಮ ಟೀಮ್ ಪೂರ್ತಿ, DOP, ಡೈರೆಕ್ಟರ್, ಪ್ರೊಡಕ್ಷನ್, ಆರ್ಟ್ ಡಿಪಾರ್ಟ್ಮೆಂಟ್, ಸೆಟ್, ಎಡಿಟಿಂಗ್ ಎಲ್ಲರೂ ತುಂಬ ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ಮಾಡಿದ್ದೀವಿ. ನೀವು ಅದನ್ನು ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಬೇಕು. ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಹಾಗೆ ತುಂಬ ಪ್ಲೇಸಸ್ ಇದೆ. ಈಗ ಟ್ರೈಲರಲ್ಲಿ ಎಲ್ಲರೂ ನೋಡಿದ್ದೀರಾ. ತುಂಬ ಪ್ಲೇಸಸ್ ನಿಜ ನಮ್ಮ ಡ್ಯಾಡಿ ಎಲ್ಲೂ ಹುಡುಕಿದ್ದಾರೆ ಅಂತಲೂ ಗೊತ್ತಿಲ್ಲ ಅಂಥ ಪ್ಲೇಸಸ್. ಈಗ ಸಮ್ ಫಾರೆಸ್ಟ್ ಸೀನ್ಸ್ ಎಲ್ಲ ಇದೆ. ಅದೆಲ್ಲ ಈಗ ಗೇರ್ಸೊಪ್ಪ ಆಡ್ಗೆರೆ ಅಂತ ಒಂದು ಚಿಕ್ಕ ಹಳ್ಳಿ ಇದೆ. ಅಲ್ಲಿ ಬರೀ 2-3 ಮನೆ ಅಷ್ಟೇ ಇರೋದು. ಅಲ್ಲಿ ವಿಶ್ವ ಮತ್ತು ವಿನಾಯಕ ಅಂತ ಡ್ಯಾಡಿ ಫ್ರೆಂಡು. ಅವ್ರ ಮನೇಲೇ ನಾವು ಸ್ಟೇ ಆಗಿ ಅಲ್ಲೇ ಇದ್ದಿದ್ದು. ಪಾಪ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಡೈಲಿ 5 to 6 ಕಿಲೋಮೀಟರ್ಸ್ ಡೈಲಿ ನಡಿಬೇಕಾಯಿತು. ನಾವು ಬೇರೆ ಮಾನ್ಸೂನ್ ಟೈಮಲ್ಲಿ ಶೂಟ್ ಮಾಡಿದ್ದು. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅಂತ ಪ್ರೆಡಿಕ್ಟ್ ಎಲ್ಲ ಮಾಡೋಕ್ಕಂತೂ ಆಯ್ತಾ ಇಲ್ಲ. ಅಲ್ಲೆಲ್ಲ ಫುಲ್ ಫಾರೆಸ್ಟ್ ನೆಟ್ವರ್ಕ್ ಅಂತೂ ಅಲ್ಲಿ ಇಲ್ಲವೇ ಇಲ್ಲ. ಫುಲ್ ಅಲ್ಲೆಲ್ಲ ಇರೋದೇ 2-3 ಮನೆ. 30 ಕಿಲೋಮೀಟರ್ಸ್ ದೂರ ಹೋಗ್ಬೇಕಾಯ್ತು ನೆಟ್ವರ್ಕ್ ಬರಬೇಕಂದ್ರೆ. ಅಲ್ಲೆಲ್ಲ ಕರ್ಕೊಂಡು ಹೋಗಿ ನಾವು ತುಂಬ ತಲಾಟೆ ಎಲ್ಲ ಮಾಡಿದ್ದೀವಿ. ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಒಬ್ಬರೇ ಇಲ್ಲಿನ ತನಕ ತಂದು ನಿಂತಿದ್ದಾರೆ. ನಮ್ಮನ್ನ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಒಂದು ವಿಷಯ ಮಾತಾಡಬೇಕಂದ್ರೆ ನಾವಿನ್ನು ಚಿಕ್ಕ ಸ್ಟಾರ್ಗಳು ನಾವೆಲ್ಲ. ನೀವು ಸ್ಟಾರ್ ಕೊಟ್ಟರೆ ನಾವು ದೊಡ್ಡ ಸ್ಟಾರ್ ಆಗೋಕ್ಕಾಗುತ್ತೆ ಅಷ್ಟೇ. ಮೋರ್ ಓವರ್ ಇವಾಗ ಆರ್ಟಿಸ್ಟ್ ಅಂದರೆ ಬರೀ ಆ್ಯಕ್ಟಿಂಗ್ ಅಂತ ಅಲ್ಲ, ಸ್ವಲ್ಪನಾದ್ರು ನಾಲೆಜ್ ಇರಬೇಕು ಆ್ಯಕ್ಟಿಂಗ್. ಬರೀ ಆ್ಯಕ್ಟಿಂಗ್ ಅಂತಲ್ಲ, ಏನಾಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಇಲ್ಲಾಂದರೆ ಕ್ಯಾಮ್ರಾ ಏನೇ ಆಗಿರ್ಬೋದು. ಈಗ ನಮ್ಮ ಅಂಬರಗುಡ್ಡ ಮೂವಿಗೆ ಸೆನ್ಸಾರ್ ಅವರು U/A ಕೊಟ್ಟಿದ್ದಾರೆ. ಅಂದರೆ 7 years ಮೇಲಿ ಅಂತ. ಯು ಕೊಟ್ಟಿದ್ರೆ ಏನಾಗೋದು? ಅಟ್ಲೀಸ್ಟ್ ವಲ್ಗರ್ ಲ್ಯಾಂಗ್ವೇಜ್ ಇದೆಯಾ, ಬ್ಯಾಡ್ ಸೀನ್ಸ್ ಇದೆಯಾ, ಏನೂ ಇಲ್ಲ. ಏನಕ್ಕೆ ಯು ಕೊಟ್ಟರು? ಅದು ಸೆನ್ಸಾರ್ ಅವ್ರು ಅಲ್ಲಿರೋರೆಲ್ಲ ಎಜುಕೇಟೆಡ್ ಪೀಪಲ್. ನೀವು ಮೀಡಿಯಾ, ಪ್ರೆಸ್ ಅವ್ರು ನಿಮ್ಮ ಕೈಯಲ್ಲಿದೆ ಪವರು. ನೀವು ಅವ್ರಿಗೆ ಸ್ವಲ್ಪ ಹೇಳಿದ್ರೆ ಅವ್ರ ಮಿಸ್ಟೇಕ್ ಗೊತ್ತಾಗುತ್ತೆ ಅನ್ಕೊತೀನಿ.
ಸೆನ್ಸಾರ್ ಅವರು ಲೈಕ್ ಈ ಮೂವಿಗೆ ಹಿಂಗೆ ಮಾಡಿದ್ದಾರೆ ಅಂದರೆ ಬೇರೆ ಮೂವಿಗೆ ಇನ್ನು ಮಕ್ಕಳು ಫಿಲಮ್ ಎಷ್ಟೊಂದು ಜನ ಐಡಿಯಾಸ್ ಇರುತ್ತೆ ಡೈರೆಕ್ಟರ್ಗೆ ಮಾಡಬೇಕಂತ, ಅವ್ರಿಗೂ ಪಾಪ ಹಿಂಗೆ ಆಗುತ್ತಲ್ಲ. ಅದಕ್ಕೆ ನೀವು ನಿಮ್ಮ ಕೈಯಲ್ಲಿ ಪೆನ್ನೇ ನಿಮ್ಗೆ ಆಯುಧ. ಆ್ಯಸ್ ಅ ನಾನು ಸ್ಟೂಡೆಂಟ್, ನಾನು ಮುಂದೆ ಹೋಗ್ಬೇಕಾದ್ರೆ ನನಗೂ ಪೆನ್ನೇ ಮುಖ್ಯ. ನೀವೆಲ್ಲ ಈಗ ಪಬ್ಲಿಷ್ ಮಾಡಿ ಬರೋದ್ರೇ ಅವ್ರಿಗೆ ಸ್ವಲ್ಪ ಗೊತ್ತಾಗೋದು. ನಾವಿನ್ನ ಈಗ ಚಿಕ್ಕ ಸಸಿಗಳು, ನೀವೇ ಗೊಬ್ಬರ ನೀರೆಲ್ಲ, ನೀವು ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿದ್ರೆ ನಾವು ಬೆಳಿಬೋದು ಮುಂದಕ್ಕೆ. ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ನಮ್ಗೆ ಅದೇ ಆಸೆ. ಬೇರೆ ಇಂಡಸ್ಟ್ರಿಯೆಲ್ಲ ನೋಡ್ಬೋದು ನೀವು ಎಷ್ಟು ಒಗ್ಗಟ್ಟಲ್ಲಿ ಇರ್ತಾರೆ ಅಂತ, ಬಟ್ ನಮ್ಮ ಇಂಡಸ್ಟ್ರಿಲಿ ಒಂದು ಪ್ಲ್ಯಾಟ್ಫಾರ್ಮೇ ಇಲ್ಲ ಬಿಗಿನರ್ಸ್ಗಂತ. ಅದು ಬರ್ಬೇಕು ನಮ್ಮ ಇಂಡಸ್ಟ್ರಿಲಿ, ಒಗ್ಗಟ್ಟಿರಬೇಕು. ಬಿಸ್ನೆಸ್ ಎಲ್ಲ ಬೇಡ, ಬಟ್ ಅಂಕಲ್ ಅದೆಲ್ಲ ಇರಬೇಕು. ಥ್ಯಾಂಕ್ ಯು. ಇರೋ ವಿಷ್ಣು ಸರ್ಗೆ ದೊಡ್ಡ ಟ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಈ ಪಾತ್ರದ ಈ ಫಿಲಮಲ್ಲಿ ಪಾತ್ರ ಕಾಮಿಡಿ ಪಾತ್ರ ಕೊಟ್ಟಿದ್ರು. ಆ ಪಾತ್ರದ ಹೆಸರು ಬಂದ್ಬಿಟ್ಟು ಗಣೇಶ ಅಂತ. ಈ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ನೋಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಥ್ಯಾಂಕ್ಸ್. ಈ ಪಾತ್ರ ಎಲ್ಲದರಲ್ಲೂ ಇದೆ ಅಲ್ವಾ? ನಾಗರಹೊಳೆ, ಏಜೆಂಟ್ 1 2 3 ಎಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದನ್ ಅಂತ. ನಾನು ಇಷ್ಟೊಂದು ಕಡೆ ಆಡಿಷನ್ ಕೊಟ್ಟಿದ್ದೆ, ಎಲ್ಲ ಕರಿತೀನಿ ಅಂದರೂ ಕರೀಲಿಲ್ಲ. ನನಗೊಂದು ಆಸೆ ಇತ್ತು, ನಾನು ಒಳ್ಳೆ ಟೀಲ್ ಇರಬೇಕು, ದೊಡ್ಡ ಸ್ಕ್ರೀನಾಗಿ ಕಾಣಿಸ್ಕೋಬೇಕು ಅಂತ. ಇನ್ನೊಂದು ಸಲ ಇಲ್ಲಿ ಕ್ಯಾಸ್ಟಿಂಗ್ ರೆಫರೆನ್ಸ್ ಅಂತ ಇತ್ತು, ಅದನ್ನು ನೋಡಿದೆ. ಹೋಗಿ ಆಡಿಷನ್ ಕೊಟ್ಟೆ. 100% ಕರಿತೀನಿ ಅಂದರು. ನಮ್ಗೆ ಡೌಟ್ ಇತ್ತು ಕರೀತಾರೋ ಇಲ್ವೋ ಅಂತ. ಕರೆದ್ರು. ವಿಷ್ಣು ತೇಜ್ ಸರ್ ನನ್ನ ಜೊತೆ ಈ ದೊಡ್ಡ ಸ್ಕ್ರೀನ್ ಹಂಚ್ಕೊಂಡ್ರು. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ನಂದು ಮತ್ತು ಗಣೇಶಂದು ತುಂಬ ಚೆನ್ನಾಗಿ ಕಾಮಿಡಿ ಇದೆ, ಕಾಮಿಡಿ ಸೀನ್ಸು. ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರಲ್ಲಿ, ಚಿತ್ರಮಂದಿರದಲ್ಲಿ ಮೂವಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಸರ್, ಮೊದಲನೇ ಸತಿ ನೀವು ಫಸ್ಟ್ ಮಾತಾಡಿದ್ರಲ್ಲ, ಅವಾಗ 100 ದಿನ ಓಡ್ಲಿ ಅಂತ ಸಿನಿಮಾಗೆ ಆರೈಕೆ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. 100 ದಿನ ಮೇಲೆ ಓಡ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಟೀಸರ್ ನೋಡಿದ್ಮೇಲೆ 200 ದಿನ ಓಡ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನಾನು ಮೈಸೂರಿನವನು. ಹೀಗೆ ಒಂದು ಶಾರ್ಟ್ ಮೂವಿಲಿ ಆ್ಯಕ್ಟ್ ಮಾಡಿರ್ತೀನಿ. ಅದರಲ್ಲಿ DOP ಒಬ್ಬರು ವಿಶ್ವಾಸ್ ಅಂತ ಒಬ್ರು ಇರ್ತಾರೆ. ಹೀಗೆ ಒಂದು 3 ದಿನ ಶಾರ್ಟ್ ಮೂವಿ, ಒಂದು 3 ದಿನ ಒಂದು ಕಾಡಲ್ಲಿ ಶೂಟ್ ಮಾಡಿರ್ತೀವಿ. ಆಗ ಅವ್ರು ಹೇಳ್ತಾರೆ, ನೀನು ಎಲ್ಲಿಯೋ ನೀನು ಯಾವ ಸರ್ ಅಣ್ಣ ನಾನು ಮೈಸೂರವನು ಹಂಗೆ ಹಿಂಗೆ ಅಂತ ಹೇಳಿರ್ತೀನಿ ಅವ್ರಿಗೆ, ವಿಶ್ವಾಸ್ ಅಂತ. ಅವರು ಇನ್ನು ದೊಡ್ಡ ಸಿನಿಮಾ ಟ್ರೈ ಮಾಡೋಚಿನ ನೀನು ಅಂತ ಹೇಳಿರ್ತಾರೆ. ಅದೇ ಅಣ್ಣ, ಆಪರ್ಚುನಿಟಿ ಬಂದರೆ ಖಂಡಿತವಾಗ್ಲೂ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿರ್ತೀನಿ. ಅದು 2-3 ತಿಂಗಳಿಗೆ ಆದಮೇಲೆ ಅವ್ರೊಂದು ಫೋನ್ ಬರುತ್ತೆ, ವಿಶ್ವಾಸ್ ಅನ್ನೋರ್ದು. ಫೋನ್ ಮಾಡಿಬಿಟ್ಟು ಹಿಂಗೆ ನಮ್ಮ ಅಣ್ಣ ಅವರು ಈಗ ಒಂದು ದೊಡ್ಡ ಸಿನಿಮಾ ಸ್ಟಾರ್ಟ್ ಮಾಡ್ತಿದ್ದಾರೆ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಸಿಕ್ಕರೆ ಮಾಡ್ತೀಯಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಮಾಡ್ತೀನಿ ಅಣ್ಣ, ಈ ಆಪರ್ಚುನಿಟಿ ಸಿಕ್ಕರೆ ಮಾಡೋಕ್ಕೇನು ಅಂತ ಹೇಳ್ತೀನಿ. ಆಗ ವಿಶ್ವಾಸ್ ಅವರು ವಿಷ್ಣು ಅಣ್ಣ ಅವ್ರಿಗೆ ನಂಬರ್ ಕೊಡ್ತಾರೆ. ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳು, ಏನು ಹೇಳ್ತಾರೆ ನೋಡು, ಒಂದು ಟ್ರೈ ಮಾಡು ಅಂತ ಕೇಳ್ತಾರೆ. ಆಗ ವಿಷ್ಣು ಅಣ್ಣಂಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿದ ತಕ್ಷಣ ಹೇಳಪ್ಪ ಅಂತ ಹೇಳ್ತಾರೆ. ಅಣ್ಣ ಹಿಂಗೆ ವಿಶ್ವಾಸ್ ಅವರು ಒಂದು ನಂಬರ್ ಕೊಟ್ಟರು, ಹಿಂಗೆ ಒಂದು ಹೊಸ ಸಿನಿಮಾ ಸ್ಟಾರ್ಟ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಫೋನ್ ಮಾಡಿದೆ ಅಂತ ಕೇಳ್ತೀನಿ. ಅವರು ಶಿರಾ ನೀನು ಸೋಮವಾರ ಬೆಂಗಳೂರಿಗೆ ಬಂದು ಮೀಟ್ ಮಾಡಮ್ಮ ನನ್ನ ಅಂತ ಹೇಳ್ತಾರೆ. ಸರಿ ಅಣ್ಣ ಆಯಿತು ಅಂತ ಅಂದ್ಬಿಟ್ಟು ಸೋಮವಾರ ಆಫೀಸಿಗೆ ಕರೆಸ್ತಾರೆ. ಆಫೀಸ್ ಹತ್ರ ಹೋಗ್ತೀನಿ. ಅವ್ರು ನೋಡ್ತಾರೆ, ಎಲ್ಲೆಲ್ಲಿ ಏನೇನು ಆ್ಯಕ್ಟ್ ಮಾಡಿದ್ಯಾ ಅಂತ ಕೇಳ್ತಾರೆ. ಹಿಂಗೆ ರಂಗಭೂಮಿ ಕಲಾವಿದ ಅಣ್ಣ ನಾನು, ಹಿಂಗೆ GPIR ಮೈಸೂರು ರಂಗತಂಡದಲ್ಲಿ 3 ವರ್ಷದಿಂದ ಕಲಿತಾ ಇದ್ದೀನಿ. ನನ್ನ ಗುರುಗಳಾದ ಮೈನ್ ರಮೇಶ್ ಅವರ ಇದರಿಂದ ಅಂತ ಕೇಳ್ತೀನಿ. ಆವಾಗ ಸರಿ ಬಾ ಆಯಿತು ಅಂತ ಅಂದ್ಬಿಟ್ಟು ಒಳಗೆ ಕರ್ಕೊಂಡು ಒಳಗೆ ಕರ್ಕೊಂಡೋಗಿ ಸ್ಕ್ರಿಪ್ಟ್ ಕೊಡ್ತಾರೆ. ಸ್ಕ್ರಿಪ್ಟ್ ಕೊಟ್ಟು 2 ಲೈನ್ ಹೇಳಮ್ಮ ಅಂತಂತಾರೆ. ಇದೆರಡು ಲೈನ್ ಡೈಲಾಗ್ನ ಹೇಳು ಅಂತ ಹೇಳ್ತಾರೆ. ಒಂದು 2-3 ಲೈನ್ ಇರುತ್ತೆ ಡೈಲಾಗು. ನಾನು ಹೇಳ್ತೀನಿ. ಒಂದು 2-3 ಹೇಳೋಕ್ಕೂ ಮುಂಚೆನೇ ಒಂದು ಲೈನ್ ಹೇಳಿದ ತಕ್ಷಣ ಚೆನ್ನಾಗಿ ಇವ್ನು ಓಕೆ ಫಿಕ್ಸ್ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಒಂದೇ ಮಾತಿಗೆ ಒಂದು ಡೈಲಾಗ್ ಹೇಳಿದ ತಕ್ಷಣ ಓಕೆ ಮಾಡಮ್ಮ ಇವ್ನು ಓಕೆ ಇವ್ನು ವರ್ಕ್ಶಾಪಿಗೆ ರೆಡಿ ಮಾಡೋಣ ಅಂತ ಹೇಳ್ತಾರೆ. ವರ್ಕ್ಶಾಪಿಗೆ ರೆಡಿ ಮಾಡೋ ಎಲ್ಲಿಂದ ಬರೋದು ಅಂತ ಕೇಳ್ತಾರೆ. ಹಿಂಗೆ ಮೈಸೂರಿಂದ ಬರೋದಣ್ಣ ಅಂತ ಹೇಳ್ತಾರೆ. ಕೇಳ್ತಾರೆ. ಅವಾಗ ಅವರು ವರ್ಕ್ಶಾಪ್ ಎಲ್ಲ ನಡೀತಿದೆ. ಅದಕ್ಕೆ ಫಸ್ಟು ನನಗೆ ವಿಷ್ಣು ಅಣ್ಣನ ಭೇಟಿ ಮಾಡಿದ ವಿಶ್ವಾಸಣ್ಣ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಷ್ಣು ಅಣ್ಣ ಅವ್ರಿಗೆ ಈ ಸಿನಿಮಾದಲ್ಲಿ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನನಗೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಚೆನ್ನಾಗಿದೆಯೋ ಇಲ್ವೋ ಅಂತ ನೀವು ನೋಡಿ ಹೇಳಬೇಕು ಅಷ್ಟೇ. ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಿವಾನ್ಶಿ ಅಂತ.
ಸೊ ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಟೀಚರ್ ಪಾತ್ರ. ಸೊ ಟೀಚರ್ ಆಗೋದು ಇಟ್ಸ್ ನಾಟ್ ಒಂದು ಚಿಕ್ಕ ವಿಷಯ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಮಕ್ಕಳನ್ನ ನೋಡ್ಕೊಳ್ಳೋವಂಥ ವಿಷಯ ಆ್ಯಂಡ್ ಒಂದು ಮಕ್ಕಳಿಗೆ ಟೀಚ್ ಮಾಡುವಂಥ ವಿಷಯ. ಸೊ ತುಂಬ ಖುಷಿ ಇದೆ ಈ ಪಾತ್ರ ತಂದುಕೊಟ್ಟಿದೆ ನನಗೆ. ಆ್ಯಂಡ್ ಎಲ್ರಿಗೂ ನಾನು ಈ ಟೀಮಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಹೆಲ್ಪ್ ಮಾಡಿದ್ದಾರೆ. ಈ ಟೀಮಲ್ಲಿ ತುಂಬ ಜನ ಕೆಲಸ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮಂಥ ಈ ಹೊಸ ಆರ್ಟಿಸ್ಟ್ಗಳಿಗೆ ಬೆಳೆಸಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಪಿಕ್ಚರ್ನ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ, ನಮಗೆ ಸಪೋರ್ಟ್ ಮಾಡಿ, ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರದ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಕಲಾವಿದರುಗಳಿಗೆ, ಅತಿಥಿಗಳಿಗೆ, ನಿರ್ದೇಶಕರಿಗೆ, ನಾಯಕ ನಟಿಯರಿಗೆ, ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ಸೊ ಈ ಸಿನಿಮಾದಲ್ಲಿ ನಾನು ಒಂದು ವೆರಿ ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಥ್ಯಾಂಕ್ ಯು ವಿಶ್ವಣ್ಣ ಆ್ಯಂಡ್ ಮಾದೇಶನ್ ಬಗ್ಗೆ ಹೇಳಬೇಕು. ಆ್ಯಕ್ಚುಲಿ ನಾನು ಈ ಸಿನಿಮಾಗೆ ಬಂದಿದ್ದೆ ಬೇರೆ ಕ್ಯಾರೆಕ್ಟರ್ಗೆ. ಇಲ್ಲ ನಿನ್ನಲ್ಲಿ ಈ ಪಾತ್ರನೂ ಮಾಡ್ಬೋದು ಅಂತ ಗುರುತಿಸಿ ಇವರಿಬ್ಬರು ಡಿಸ್ಕಸ್ ಮಾಡಿ ರಾತ್ರಿ ಮಾಡಿದಂಥ ಪಾತ್ರನೇ ಅದು ಪಾಂಡು ಅನ್ನೋ ಕ್ಯಾರೆಕ್ಟ್ರು, ಒಂದು ಕಾಮಿಡಿ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ವಿಷ್ಣು ಅಣ್ಣ ಫಾರ್ ಗಿವಿಂಗ್ ಎ ಗುಡ್ ಆಪರ್ಚುನಿಟಿ ನನಗೆ. ಸೊ ನಾನು ಒಂದು 36 ಸಿನಿಮಾ ಕಂಪ್ಲೀಟ್ ಆಗಿದೆ ನನ್ನ ಚಿತ್ರರಂಗದಲ್ಲಿ. ಸೊ ಆ ಸಿನಿಮಾದಲ್ಲಿ ದಿಸ್ ವಾಸ್ ದ ಬೆಸ್ಟ್ ನನಗೆ ಅನಿಸಿದ್ದು. ನಾನು ಸ್ಯಾಟಿಸ್ಫೈ ಆಗಿರೋದು ಈ ಪಾತ್ರದ ಮುಖಾಂತರ. ಆ್ಯಂಡ್ ಈ ಸಿನಿಮಾ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಬ್ಯೂಟಿಫುಲ್ ಜರ್ನಿ, ಒಂದು ಫ್ಯಾಮಿಲಿ ಥರ ಇರುವಂಥ ಜರ್ನಿ. ಈ ಸಿನಿಮಾ ತಂಡ ಆಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಅವ್ರು ಕೊಡೋವಂಥ ಕ್ವಾಟ್ಲೆಗಳಿತ್ತಲ್ಲ ತಡ್ಕೊಳಕ್ಕೆ ಆಗ್ತಾ ಇಲ್ಲ ನಮಗೆ ಸೆಟ್ಟಲ್ಲಿ, ಅಷ್ಟು ಕ್ವಾಟ್ಲೆಗಳು ಕೊಡ್ತಾಯಿದ್ರು. ಆ್ಯಂಡ್ ಇಡೀ ಟೀಮು ತುಂಬ ಚೆನ್ನಾಗಿ ಅದ್ಭುತವಾಗಿ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು. ತಮ್ಮ ವಿತ್ ಬ್ಲೆಸ್ಸಿಂಗ್ಸ್ ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ವಿಷ್ಣು ಅಣ್ಣ ಆ್ಯಂಡ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಆ್ಯಂಡ್ ನಮ್ಮ ಕ್ಯಾಮ್ರಾಮ್ಯಾನ್ ದೀಪು ಜೆ ಕೃಷ್ಣ ಅವ್ರ ಮಗ, ಸರ್ ಅವ್ರ ಮಗ, ಅವ್ರ ತಂದೆ ಜೊತೆನೂ ಕೆಲಸ ಮಾಡಿದೆ, ಮಗನ ಜೊತೆನೂ ಕೆಲಸ ಮಾಡಿದೆ. ದೀಪು ಒಂದು ವರ್ಕ್ ಮಾಡಿದಾಗ ಒಂದು ಅದ್ಭುತವಾದ ಕ್ಯಾಮ್ರಾಮ್ಯಾನ್ ನನಗೆ ಅನಿಸ್ತು. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಟೆಕ್ನಿಷಿಯನ್ಸ್, ಮೇಕಪ್ ಮ್ಯಾನ್ ಆಗಿರ್ಬೋದು, ಆಮೇಲೆ ಮಾದೇಶ್ ಆಗಿರ್ಬೋದು, ನಮ್ಮ ಕೋ ಆರ್ಟಿಸ್ಟು, ಸುಮಾರು ಜನ ಬಂದಿದ್ದಾರೆ ಕಲಾವಿದರುಗಳು. ಥ್ಯಾಂಕ್ ಯು ಕವಿತಾ ಮೇಡಮ್, ಥ್ಯಾಂಕ್ ಯು. ನಮ್ಗೆ ಎಷ್ಟೋ ಸರಿ ಅನ್ನ ಹಾಕಿದಾರರು. ಥ್ಯಾಂಕ್ ಯು ಆನ್ ದ ಸೆಟ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಟ್ರೈಲರ್ ನೋಡಿದಾಗ, ಇವತ್ತು ಅಂಬರ ಗುಡ್ಡದ ಟ್ರೈಲರ್ ನೋಡಿದಾಗ ಒಂದು ವಿಶಾಲವಾದ ಕ್ಯಾನ್ವಸ್ ಕಾಣುತ್ತೆ ಅದರೊಳಗೆ. ಬೆಟ್ಟ ಗುಡ್ಡಗಳು, ಹರಿಯುವ ನೀರು, ಮುನಿರಾಜ್, ಪ್ರಕೃತಿ, ಪ್ರಾಣಿಗಳು, ಅದ್ರ ಜೊತೆಗೆ ಹಾಸ್ಯ ಮಾಡ್ತಿರ್ತಕ್ಕಂತಹ ಪುಟಾಣಿ ಮಕ್ಕಳು, ಸಾಹಸವನ್ನ ಮಾಡ್ತಿರ್ತಕ್ಕಂತಹ ಪುಟಾಣಿ ಮಕ್ಕಳು. ನನಗನ್ಸುತ್ತೆ ವಿಷ್ಣು ತೇಜ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ಮಾಪಕ, ನಿರ್ದೇಶಕ ಅಲ್ಲದೆ ಇದಕ್ಕೆ ಅತ್ಯಂತ ಪರಿಶ್ರಮ ಹಾಕಿ ಒಂದು ಅದ್ಭುತ ಕಲೆಯನ್ನ, ಕಲಾತ್ಮಕ ಚಿತ್ರವನ್ನ ಒಂದು ಕರ್ನಾಟಕಕ್ಕೆ, ಕನ್ನಡ ಚಿತ್ರೋದ್ಯಮಕ್ಕೆ ಕೊಡ್ತಾ ಇದ್ದಾರೆ ಅಂತ ನನಗೆ ಭಾವನೆ ಆಗುತ್ತೆ. ಖಂಡಿತವಾಗಿ ಈ ಚಿತ್ರ ಕೇವಲ ಮನರಂಜನೆ ಅಲ್ಲದೆ ಒಂದು ಸಂದೇಶವನ್ನು ಕೊಡೋ ಚಿತ್ರ ಆಗುತ್ತೆ ಅನ್ನೋ ಒಂದು ಭಾವನೆ ನನಗೆ ಸಂಪೂರ್ಣವಾಗಿದೆ. ಈ ಟ್ರೈಲರ್ ನೋಡಿದ್ರೆ, ಅದರ ಸಂಗೀತವನ್ನ, ಸಾಹಿತ್ಯವನ್ನ ನೋಡಿದ್ರೆ ಖಂಡಿತವಾಗಿ ಕರ್ನಾಟಕದಲ್ಲಿ ಮಕ್ಕಳ ಚಿತ್ರೋತ್ಸವದಲ್ಲಿ, ಇಡೀ ದೇಶದಲ್ಲಿ ಇದು ಪ್ರಶಸ್ತಿಗಳನ್ನ ಪಡೆಯುತ್ತೆ. ಕರ್ನಾಟಕದ ರಾಜ್ಯದ ಪ್ರಶಸ್ತಿಯನ್ನು ಪಡೆಯುತ್ತೆ, ಕೇಂದ್ರದ ಪ್ರಶಸ್ತಿಯನ್ನು ಪಡೆಯುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರೋತ್ಸವಗಳಲ್ಲಿ ಇದು ಭಾಗಿಯಾಗುತ್ತೆ ಅನ್ನೋ ಒಂದು ಭರವಸೆ ನನಗೆ ಖಂಡಿತವಾಗಿ ಇದರ ಪರಿಶ್ರಮದಲ್ಲಿ ನಾನು ಕಾಣಿಸ್ತಾ ಇದೆ. ಇವತ್ತು ಅಂಬರಗುಡ್ಡ ಧ್ವನಿ ಸುರುಳಿ ಮತ್ತು ಟ್ರೈಲರ್ ಲಾಂಚ್ಗೆ ನಾನು ಬಂದಿದ್ದು ಸಂತೋಷ ಆಗಿದೆ. ಇದು ಒಂದು ಅದ್ಭುತವಾದ ಚಿತ್ರವಾಗಿ ಹೊರಹೊಮ್ಮಲಿ, ಇವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ, ಎಲ್ಲರ ಜನರ ಸಹಕಾರ ಇವರಿಗೆ ಅದಕ್ಕೆ ಸಿಗಲಿ, ಮತ್ತೆ ಅದ್ಭುತವಾದ ಯಶಸ್ಸನ್ನು ಕಾಣಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು. ಹಾಗಾಗಿ ಒಂದೆರಡು ಮಾತನ್ನು ಶುಭ ಹಾರೈಸಬೇಕು ಈ ಚಿತ್ರತಂಡಕ್ಕೆ, ಈ ಚಿತ್ರಕ್ಕೆ ಕೊಡಿ. ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಬಂದಂಥ ಮಾಧ್ಯಮದವರಿಗೆ ಹಾಗೂ ಇಲ್ಲಿ ಬಂದಂಥ ಪುಟಾಣಿ ಮಕ್ಕಳಿಗೂ ಮತ್ತು ಇಲ್ಲಿ ಬಂದಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಎಲ್ಲರಿಗೂ ವಂದನೆಗಳು. ಇವತ್ತು ಈ ಸಿನಿಮಾ ನಮ್ಮ ದಿವಾಕರ್ ಮಾಡಿದಂಥ ಒಂದು ಸಿನಿಮಾ, ಇದಿಷ್ಟು 4ನೇ ಸಿನಿಮಾ.
ಅವನು ಇನ್ನೂ ಎತ್ತರವಾಗಿ ಬೆಳೀಲಿ. ಈ ಸಿನಿಮಾ ಇನ್ನೂ ಅಂತಾರಾಷ್ಟ್ರೀಯ ಒಳಗೆ ಇದು ಹೋಗಲಿ. ಮಕ್ಕಳು ಸಿನಿಮಾ ಕಡಿಮೆ ಬರ್ತವೆ, ಆದರೂ ನಮ್ಮ ಸಿನಿಮಾದಲ್ಲಿ ಮಕ್ಕಳು ಸಿನಿಮಾ ಅಂದರೆ ಒಂದು ಎಲ್ಲೋ ಒಂದು ಕಡೆ ಒಂದು ಸಣ್ಣ ಅಂತ ನೋಡೋದಕ್ಕಿಂತ ಈ ಮಾಧ್ಯಮದರು ಅದಕ್ಕೋಸ್ಕರ ಒಂದು ದೊಡ್ಡದು ಒಂದು ಮಾಡಿಕೊಟ್ಟು ಅವ್ರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ನೀವೆಲ್ಲ ಸಹ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳಿ. ಧನ್ಯವಾದಗಳು ಸರ್. ಸರ್ ನಮಸ್ತೆ ಎಲ್ಲರಿಗೂ, ನನ್ನ ಅಣ್ಣ ತಮ್ಮಂದಿರು ಹಾಗೂ ಸುತ್ತಲಿನ ಗೋಷ್ಠಿ ಮಾಧ್ಯಮದವರಿಗೂ. ಅಂಬರಗುಡ್ಡ ನಮ್ಮ ಸ್ನೇಹಿತರಾದಂಥ ದಿವಾಕರ್ ಅವರು ಚಹಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ನೋಡಿ. ಶುಭ ಹಾರೈಸಿ. ಅಂಬರಗುಡ್ಡ ಚಿತ್ರದ ಕತೆ, ಚಿತ್ರಕಥೆ, ಸಂಭಾಷಣೆ ನಿರ್ದೇಶನವರು ಈ ಚಿತ್ರದ ಸತ್ಯನಾರಾಯಣರವರು ಈ ಚಿತ್ರದ ಕುರಿತಾಗಿ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೆ. ನಮಸ್ಕಾರ ಎಲ್ಲರಿಗೂ. ವಿಷ್ಣು ತೇಜ ಅವರು ನಮ್ಮ ತುಂಬ ಹಳೇದು ಫ್ರೆಂಡ್ಶಿಪ್ಪಲ್ಲಿ ಬಂದಿರೋದು, ತುಂಬ ಹಳಬರು. ಸೊ ಅವರು ಒಂದು ಸಿನಿಮಾ ಅಲ್ಲ, ಈ ಸುಮಾರು ಸಿನಿಮಾ 3-4ನೇ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಅವ್ರ ಎಕ್ಸ್ಪೆಕ್ಟೇಷನ್ ಯಾವ ಥರ ಇತ್ತು ಅಂದರೆ ಇದೇ ರೀತಿ ಬರಬೇಕು, ಈ ಸಿನಿಮಾದಲ್ಲಿ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಆಗಲಿ, ಒಂದು ಸೀನ್ ಆಗಲಿ ಇದೇ ಥರ ಬರಬೇಕು ಅನ್ನೋ ಆ ಡಿಸ್ಕಷನ್ ಇತ್ತಲ್ಲ, ಅದು ಇವತ್ತು ಈ ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬ ಖುಷಿ ಆಯಿತು ನನಗೆ. ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಪ್ರೀತಿಯಿಂದ ಮಾಡಿದ್ದಾರೆ. ಕಷ್ಟಪಟ್ಟಿದ್ದಾರೆ ಅನ್ನೋದಕ್ಕಿಂತ ಪ್ರೀತಿಯಿಂದ ಮಾಡಿದ್ದಾರೆ. ಅವರ ಎಫರ್ಟ್ಗೆ ಎಷ್ಟು ಏನು ಹೇಳಿದ್ರು ನಿಜವೂ ಕಡಿಮೆನೇ. ಸೊ ನಾನು ಕೂಡ ಆ್ಯಸ್ ಎ ಸ್ನೇಹಿತ, ಆ್ಯಸ್ ಎ ಇದಾಗಿ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಇಂದು ಬರಲಿ ಮತ್ತು ಸಿನಿಮಾ ಚೆನ್ನಾಗಿ ಓಡಲಿ. ನಿಮ್ಮೆಲ್ಲರ ಸಹಕಾರ ಬೇಕು, ಪ್ರತಿಯೊಬ್ಬರಿಗೂ ನಾನು ಅಷ್ಟೇ ಕೇಳ್ಬೋದು. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ವಿಷ್ಣು ಅವರು ತುಂಬ ಎಫರ್ಟ್ ಹಾಕಿದ್ದಾರೆ, ಬೆಸ್ಟ್ ಆಫ್ ಲಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಲೆಟಸ್ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ವಿನಂತಿ ಎಲ್ಲರಿಗೂ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈ ಚಿತ್ರದ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮತ್ತು ನಿರ್ಮಾಪಕರಾಗಿರ್ತಕ್ಕಂತಹ ವಿಷ್ಣು ತೇಜರವರು ಮಾತಾಡಬೇಕು ಅಂತ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸಮಯ ತುಂಬ ತೊಗೊತಾ ಇದ್ದೀವಿ, ಯಾರು ಬೇಜಾರಾಗಬೇಡಿ. ನಂಗೆ ಗೊತ್ತಾಗ್ತಾ ಇದೆ, ಆದರೆ ಮಾತಾಡಬೇಕಾಗುತ್ತೆ. ಸರಿ, ವಿಷ್ಣು ಅಂತ. ನಾನು ಆಲ್ರೆಡಿ ಒಂದು 3 ಸಿನಿಮಾ ನಿರ್ದೇಶನ ಮಾಡಿದ್ದೀನಿ, ಆ್ಯಕ್ಟು ಸಹ ಮಾಡಿದ್ದೀನಿ. ಇದು ನನ್ನ ಒಂದು ಪುಟ್ಟ ಕಲ್ಪನೆಯ ಚಿತ್ರ. ಇದು ಮಕ್ಕಳಿಗೋಸ್ಕರ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಹಂಬಲದಿಂದ ಈ ಸಿನಿಮಾನ ಕತೆ ಬರೆದು ನಿರ್ದೇಶನ ಮಾಡಿದ್ದೀನಿ. ಈ ಥರ ಚಿತ್ರ ಬಂದು ಸುಮಾರು 35 ಇಯರ್ಸ್ ಬ್ಯಾಕಲ್ಲಿ ಬಂದಿದ್ದು. ಅರ್ಜುನ್ ಸರ್ಜಾ ಅವರು ಮಾಡಿದಂಥ ಸಿಂಹದಮರಿ ಸೈನ್ಯ ಸಿನಿಮಾ ಮತ್ತು ನಾಗರಹೊಳೆ ಸಿನಿಮಾಗಳು ಬಂದಿದ್ದು. ಅದೇ ಥರ ಈ ಸಿನಿಮಾಗಳು ಮಕ್ಕಳು ನೋಡೋಕೆ ಬರ್ತಾರೆ. ಈಗ ಮಕ್ಕಳು ಸಿನಿಮಾ ಅಂದಿದ ತಕ್ಷಣವೇ ಎಲ್ಲರೂ ಮಕ್ಕಳದ ಆಫ್ಟರ್ ಆಲ್ ಬಿಟ್ಟ ಈ ಥರ ಮೈಂಡ್ ಸೆಟ್ಟಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ. ಕಮರ್ಷಿಯಲ್ ಸಿನಿಮಾ ಇಲ್ಲ, ಇದ್ಯಾವುದು ಆರ್ಟ್ ಸಿನಿಮಾ ಅಂತ ಬರ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಈ ಥರದ್ದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಸಿನಿಮಾ ನೋಡಬೇಕು, ಕೂತು ನೋಡಬೇಕು, ಆ ಥರ ಒಂದು ಕತೆ ಮಾಡಬೇಕು ಅಂದ್ಬಿಟ್ಟು ಈ ಕತೆನ ಮಾಡಿ ಇದನ್ನು ನಿರ್ದೇಶನ ಮಾಡಿದ್ದೀನಿ. ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗು ಏನಿದ್ರು ಎಫೆಕ್ಟ್ ಹಾಕಿ ಹೇಳ್ದಂಗೆ ಕೇಳಿ ಎಲ್ಲ ನೀಟಾಗಿಯೇ ಮುಗಿಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಮಕ್ಕಳಿಗೆಲ್ಲ ಧನ್ಯವಾದ. ಹಾಗೆ ಈ ಚಿತ್ರಕ್ಕೆ ನಿಮ್ಮ ಪ್ರೋತ್ಸಾಹ ದಯವಿಟ್ಟು ಬೇಕು. ಯಾಕಂದ್ರೆ ನಾನು ಜಾಸ್ತಿ ಮಾತಾಡಲ್ಲ, ಶಾರ್ಟೆಸ್ಟ್ ಸ್ಪೀಟಾಗಿ 2 ಮಾತಾಡಿ ಹೇಳ್ಬಿಡ್ತೀನಿ. ನಿಮ್ಮ ಸಪೋರ್ಟು ದಯವಿಟ್ಟು ನಮ್ಮ ಚಿತ್ರಕ್ಕೆ ಬೇಕು, ಇದು ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಮಕ್ಕಳು ಸಿನಿಮಾ ಕಾಡಲ್ಲ ಶೂಟ್ ಮಾಡಿದ್ದೀರಾ, ಏನೆಲ್ಲ ಕೊಟ್ಟಿದ್ದೀರಾ ಸರ್? ಮಕ್ಕಳು ಅಂದರೆ ಬರೀ ಏನೋ ಒಂದು ತಿಳ್ಕೊಂಡು ಏನೋ ಹೋಗ್ತಾರೆ ಅಂತಲ್ಲ, ಮಕ್ಕಳಲ್ಲಿ ಏನಿದೆ, ಒಳಗೆ ಏನು ಶಕ್ತಿ ತುಂಬಿದೆ, ಅವ್ರ ಕೈಯಲ್ಲಿ ಮಾಡೋಕೆ ಏನು ಆಗ್ಬೋದು, ಈ ವಯಸ್ಸಲ್ಲಿ ಮಾಡೋ ಮೆಂಟಾಲಿಟಿ ಇದೆಯಾ, ಸಾಹಸ ಮಾಡೋ ತಾಕತ್ ಇದೆಯಾ, ಬುದ್ಧಿ ಏನು, ಈಗಿನ ಫ್ಯೂಚರಲ್ಲಿ ಮಕ್ಕಳು ಯಾವ ರೀತಿ ಫಾರ್ವರ್ಡಲ್ಲಿದ್ದಾರೆ, ಅವ್ರ ಕೈಯಲ್ಲಿ ಆಗ್ತದೆ ಅನ್ನೋದನ್ನ ತೋರ್ಸಕ್ಕೆ ಹೋಗಿದ್ದೀನಿ ಸರ್. ಇದರಲ್ಲಿ ಸಾಹಸ ಮಾಡಿ ಸಿನಿಮಾನ ಒಂದು ಅಡ್ವೆಂಚರ್ ಆಗಿ ಆ ಕಾಡು ಒಳಗೆ ಯಾವ ರೀತಿ ಸಾಹಸ ಪಟ್ಟು ಆ ಕತೆ ಫುಲ್ಲು ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ ಸರ್. ಒಟ್ಟಲ್ಲಿ ಮಕ್ಕಳಲ್ಲಿ ಆಂಬಿಷನ್ ಇದೆ, ಇದು ನೋಡಿದ್ರೆ ಮಕ್ಕಳು ಧೈರ್ಯ ಬರುತ್ತೆ. ಈ ಥರ ನಮ್ಮ ಪೇರೆಂಟ್ಸ್ಗೆ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳು ಈ ಥರ ಆಗ್ಬೋದಾ, ಆಮೇಲೆ ಮಕ್ಕಳು ನಾನು ಈ ಥರ ಆಗ್ಬೋದಾ, ಅವ್ರ ಶಕ್ತಿ ಆ ಥರ ಮೈಂಡ್ ಸೆಟ್ಟು ಬರುತ್ತೆ. ಅಂದರೆ ಒಳ್ಳೆ ಮೆಸೇಜೇ ಕೊಟ್ಟಿದ್ದೀನಿ ಸರ್ ಇದರಲ್ಲಿ. ಯಾವ್ದಾದ್ರು ಇಶ್ಯೂ ಬಗ್ಗೆ ತಗೊಂಡಿದ್ದೀರಾ ಮಕ್ಕಳ ಮುಖಾಂತರ ಏನಾರು ಹೇಳಬೇಕು ಸರ್? ವಿಶ್ವನಾಥ್ಗಿಂತ ಒಂದು ಸರ್, ಇದು ಅಂಬರ್ಗುಡ್ಡ ಅನ್ನೋದೇ ಒಂದು ಒರಿಜಿನಲ್ ಸರ್. ಅದು ಬಂದು ಸಹ್ಯಾದ್ರಿ ಬೆಟ್ಟದಲ್ಲಿ ಈಗಲೂ ಸುಳ್ಳಳ್ಳಿ ಅಂತ ಬರುತ್ತೆ ಇದರಲ್ಲಿ, ನಮ್ಮ ಕೊಲ್ಲೂರು ಮೂಕಾಂಬಿಕೆ ಇದರಲ್ಲಿ ಬರುತ್ತೆ. ಅದು ಆ ಸುಳ್ಳಳ್ಳಿ ಅನ್ನೋ ಜಾಗದಲ್ಲಿ ಅಂಬರ್ಗುಡ್ಡ ಅನ್ನೋದೊಂದು ಇದೆ. ಅದು ಏನಾಗಿತ್ತು ಅಂದರೆ ಫಸ್ಟು ಈ ನಮ್ಮ
ಕೆಲವರು ಅದು ಹೇಳ್ಬೇಕೇನೋ ಗೊತ್ತಿಲ್ಲ, ಹೇಳ್ತೀನಿ ಸರ್. ವಿಜಯ್ ಮಲ್ಯ ಅವರು ಮತ್ತು ಅಶೋಕ್ ಗಣಿ ಅವರು ಅದನ್ನ ಮೈನ್ಸ್ ಮಾಡ್ಬೇಕಂತ ಹೋಗಿದ್ದು, ಚಿನ್ನದ ಗಣಿ. ಅದು ತುಂಬ ದೊಡ್ಡ ಇಶ್ಯೂ ಆಗಿತ್ತು. ನೀವು ಆಲ್ಮೋಸ್ಟ್ ಪಬ್ಲಿಷ್ ಮಾಡಿರ್ತೀರ ಪೇಪರಲ್ಲಿ, ಶಿವಮೊಗ್ಗದ ಫುಲ್ ಸ್ಟ್ರೈಕ್ ಆಗಿತ್ತು, ಅದು ಮಾಡಬಾರ್ದು ಅನ್ನೋದು ಅಂತ. ಆ ಬೆಟ್ಟದಲ್ಲಿ ಈಗಲೂ ಭೈರವನ ಗುಡಿ ಇದೆ, ಒಂದೊಂದು ಪೀಸು ಸಹ ಚಿನ್ನದ ಗಣಿನೇ ಈಗಲೂ ಸಹ ಇದೆ, ಆದರೆ ಅದನ್ನು ಯಾವುದು ಗೌರ್ಮೆಂಟ್ ಅಲೋಟ್ ಮಾಡಿಲ್ಲ. ಆ ವಿಚಾರವಾಗಿ ನಾನು ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀನಿ ಸರ್. ಅದನ್ನು ಮಕ್ಕಳು ಯಾವ ರೀತಿ ಕಂಡುಹಿಡಿತಾರೆ, ಆ ಜಾಗನ ಹೇಗೆ ಹೋಗುತ್ತೆ ಪ್ಲೇ ಮಾಡ್ತಾ, ಆ ಮಧ್ಯದಲ್ಲಿ ಎಂತೆಂಥ ಕ್ಯಾರೆಕ್ಟರ್ಗಳು ಬರ್ತವೆ ಅನ್ನೋದು ಪಿಕ್ಚರಲ್ಲಿದೆ ಸರ್. ಓಕೆ, ಕಾಡೋಗಡೆ ಮಕ್ಕಳು ಮ್ಯಾನೇಜ್ ಮಾಡೋದು ಹೇಗಿತ್ತು ಸರ್? ಅಯ್ಯೋ ಮಕ್ಕಳು ಸರ್ ಪಾಪ ತುಂಬ ಕಷ್ಟಪಟ್ಟರು, ಎಲ್ಲ ಸಪೋರ್ಟ್ ಮಾಡಿದ್ರು. ಬೆಳಗ್ಗೆನೆ ಎಬ್ಬರ್ಸೋದು, 4 ಗಂಟೆಗೆ ಎಬ್ಬರ್ಸ್ತಾ ಇದ್ದೆ, ಎದ್ದೋಳ್ತಾ ಇರೋರು. ಯಾಕಂದ್ರೆ ಈಗಿನ ಕಾಲ ಮಕ್ಕಳು ಎದ್ದೋಳಲ್ಲ, ಆದರೂ ಎದ್ದೋಳ್ತಾ ಇದ್ರು ಪಾಪ. ಎದ್ದುಬಿಟ್ಟು ಎಲ್ಲ ಅವನಂತೂ ಅವನ್ನ ಹೊಡೆದು ಎಬ್ಬರಿಸ್ಬೇಕಿತ್ತು ಅವನ್ನ, ಗಣೇಶನ್ನ. ಅವ್ನು ಕೇಳ್ದಾನೆ ಇರಲಿಲ್ಲ. ಅವನ್ನ ಹ್ಯಾಂಡಲ್ ಮಾಡೋಕ್ಕೆ ಅವ್ನು ಮಾದೇಶ್ ಅನ್ನೋನ್ ಬಿಟ್ಬಿಟ್ಟಿದ್ದೆ. ಅವ್ನು ಸ್ನಾನ ಮಾಡಿಸೋದು ಅವನೇನೆ, ಬಟ್ಟೆ ಹಾಕ್ಸೋದು ಅವನೇನೆ, ಕರ್ಕೊಂಡ್ಬರೋದು ಅವನೇನೆ. ಎದೋಳ್ತಾ ಇರಲಿಲ್ಲ ಅವ್ನ ಒಬ್ಬಂಗೆ. ಇಲ್ಲ ನಾನು ಬರಬೇಕಿತ್ತು, ಯಾರಿಂದ ಎಲ್ಲರಿಗೂ ಆವಾಜ್ ಹಾಕ್ಬಿಡೋನು, ನಾನೇ ಹೋಗ್ಬೇಕಿದ್ದೆ ಅಲ್ಲಿಗೆ ಕಡೆಗೆ, ನನಗೆ ಎದುರ್ತಾ ಇದ್ದಿದ್ದು, ಆಮೇಲೆ ಬರೋನು. ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈ ಜಿಗಣೆಗಳ ಕಾಟ. ಅಷ್ಟರಲ್ಲಿ ನಮ್ಮ ಚಿಕ್ಕಮಗಳಿಗೆ ಹಾವು ಕಚ್ಚಿಬಿಡ್ಬೇಕಿತ್ತು, ಸ್ನೇಕ್, ಈ ಕೊಳಕ್ಮಂಡ್ಲ. ಅದೃಷ್ಟವಶ ಬಚಾವಾದ್ರು. ಈ ಥರ ತುಂಬ ಹಾವುಗಳು ತುಂಬ ಅಲ್ಲಿ ಬಂದ್ಬಿಟ್ಟು ಹಾಡಿಗೇರಿ ಅಂತ ತುಂಬ ಜೋಗ್ ಫಾಲ್ಸ್ ಬ್ಯಾಕ್ ಸೈಡಲ್ಲಿ ಕಾಡಿರೋದು. ಅದು ನಾವು ಏನೇ ಬರಬೇಕು ಅಂದ್ರೂ 30-35 ಕಿಲೋಮೀಟರ್ಸು ಮೇನ್ ರೋಡ್ 1 ಅವರ್ ಗೇರ್ ಸೊಪ್ಪಕ್ಕೆ ಬರಬೇಕು. ಇಲ್ಲಾಂದರೆ ಎಲ್ಲೂ ಅಲ್ಲಿ ನೆಟ್ವರ್ಕ್ ಇಲ್ಲ, ಏನಿಲ್ಲ. ನನ್ನ ಸ್ನೇಹಿತರ ಮನೆ 2 ಮನೆ ಇತ್ತು, ಅಲ್ಲೇ ಹಾಟ್ ಅದು. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ನನಗೆ ಹಿಂಗೆ ಬೇಕು ಹಂಗಬೇಕು ಏನು ಕೇಳಿಲ್ಲ, ಆಟ ಮಾಡಿಲ್ಲ. ಏನಿತ್ತು ಅದನ್ನು ಯೂಸ್ ಮಾಡಿಕೊಂಡು ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ರು ಮಕ್ಕಳು. ಪಾಪ ಅದು ಖುಷಿ ಪಡ್ತೀನಿ ಸರ್. ಈ ಮಕ್ಕಳು ನಾನು ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ, ಯಾವುದಕ್ಕೂ ಬೇಜಾರು ಮಾಡ್ಕೊಂಡಿಲ್ಲ, ಮೈಂಡ್ ಅಪ್ಸೆಟು ಮಾಡ್ಕೊಂಡಿಲ್ಲ. ಕೆಲವು ಸರಿ ನಾನು ಬೈದು ಬಿಟ್ಟಿದ್ದೀನಿ ಕೋಪ ಬಂದು. ಯಾಕಂದರೆ ಮಳೆ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಬೈಕೊಂಡ್ರೆ ಏನೋ. ಎಲ್ಲರಿಗಾದ್ರೂ ಸಾರಿ ನನ್ನ ಟೀಮ್ ವರ್ಕ್ ಅವ್ರಿಗೆ. ನಾನೇನಾದರೂ ಕೋಪದಲ್ಲಿ ಅಂತಿದ್ರು, ಈಗ ಒಂದು ಸಾರಿ ಕೇಳ್ತಾ ಇದ್ದೀನಿ. ಸರಿ ಕೇಳಿದ್ಕೆ ವಿಚಾರ ಆಗೇ ಬಂತು ಪ್ರಾಣಿಗಳು ತೋರಿಸಿರಲ್ಲ, ಸರ್. ರಿಯಲ್ ಸರ್, ಅದಕ್ಕೆ ತುಂಬ ಕಷ್ಟಪಟ್ಟೆ ಸರ್. ಯಾಕಂದರೆ ನಮ್ಮಲ್ಲಿ ಇಲ್ಲಿ ಫಸ್ಟು ಬೆಂಗಳೂರು JP ನಗರಲ್ಲಿ ಇತ್ತು, ಕೋರಮಂಗಲದಲ್ಲಿ ಅಲ್ಲಿಲ್ಲ. ಆಮೇಲೆ ಚೆನ್ನೈಲಿತ್ತು, ಮೊದಲು ತೊಗೊತಾ ಇದ್ದು. ಈಗ ಅಲ್ಲೂ ಇಲ್ಲ, ಸೀದಾ ಹರಿಯಾಣ ಸರ್. ಹರಿಯಾಣ ಏನೇ ಆನ್ಲೈನಲ್ಲೇ ನಾವು ತೊಗೋಬೇಕು, ಒಂದು ಟಾಕಿಂಗ್ ಇಲ್ಲ, ಆನ್ಲೈನಲ್ಲಿ 2 ತಿಂಗಳು ಸದಾಯಿಸಿದ್ರು ಸರ್ ನಮಗೆ ಸಿಗೋಕ್ಕೆ. ಪರ್ಮಿಷನ್ಗೆ ತುಂಬ ಕಷ್ಟಪಟ್ಟೆ, ಪರ್ಮಿಷನ್ ತೊಗೊಂಡೆ. ಕರಡಿನೂ ಯೂಸ್ ಮಾಡಿ, ಎಲ್ಲ ಕರಡಿ, ಆನೆ, ಹುಲಿ, ಸಿಂಹ ಎಲ್ಲ ಬನ್ನರ್ಘಟ್ಟ ಝೂಲೇ ನಾವು ಶೂಟ್ ಮಾಡಿದ್ದು. ಕೆಲವು ನಮ್ಮ ಪೈಥಾನು ಮತ್ತು ಇದೆಲ್ಲ ಹೆಬ್ಬಾವು ಇವೆಲ್ಲ ರಿಯಲ್ ಆಗಿ ಅದು ತರಿಸಿ ಸ್ಪಾಟಲ್ಲೇ ಮಾಡಿದ್ವಿ. ಅದನ್ನು ಇವು ಮಾತ್ರ ಅಲ್ಲೇ ಶೂಟ್ ಮಾಡಿದ್ದು, ಇವನ್ನ ಅಲ್ಲೇ ತರಿಸಿದ್ದು. ಮತ್ತು ಕುದುರೆಗಳು ಇವೆಲ್ಲ ಯೂಸ್ ಮಾಡಿದ್ವಿ ಸರ್. ಎಲ್ಲ ಒಂದು 22 ಡೇಸ್. ಟೆಕ್ನಿಷಿಯನ್ಸ್ ಅಷ್ಟೇ ಸರ್, ತುಂಬ ಕಷ್ಟ. ಅವರು ನಮ್ಮ ಜೊತೆ ಸಪೋರ್ಟ್ ಚೆನ್ನಾಗಿ ಮಾಡಿದ್ರು. ನಮ್ಮ ಇದು ದೀಪಕ್ ಕ್ಯಾಮ್ರಾಮ್ಯಾನು. ಈಗ ನಮ್ಮ ಮ್ಯೂಸಿಕ್ ಬಂದ್ಬಿಟ್ಟು ಆಕಾಶ್ ಪರ್ವ, ಸಾಹಿತ್ಯ ನಮ್ಮ ನಾಗೇಂದ್ರ ಪ್ರಸಾದ್ ಮತ್ತು ವಿನೋದ್ ಅಂತ. ಸಿಂಗರ್ಸ್ ಅನಿರುದ್ಧ್ ಶಾಸ್ತ್ರಿ ಮತ್ತು ಅದಿತಿ ಆಕಾಶ್ ಪರ್ವ ಮಾಡಿದ್ದಾರೆ. ಮೇಕಪ್ಪು ನಮ್ಮ ರಾಜು ಅಂತ. ಆಮೇಲೆ ನನ್ನ ವೆಹಿಕಲ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಮಾದೇಶು ಮತ್ತು ರವಿ ಕೊಳೆಗಾಲ ಮತ್ತು ಸ್ವಾಮಿ, ಇವರೆಲ್ಲ ತುಂಬ ಜನ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸರ್. ಯಾರು ಏನು ತೊಂದರೆ ಏನು ಮಾಡ್ಕೊಂಡಿಲ್ಲ ಪಾಪ. ನಿಂತು ಒಂದು ಕೆಲಸ, ನಮ್ಮ ಕೆಲಸ ಅಂತ ಇಲ್ಲ, ಎಲ್ಲ ಕೆಲಸನೂ ಸಹ ಮಾಡಿದ್ದಾರೆ. ಆಲ್ರೌಂಡರ್ ಕೆಲಸ ಮಾಡಿದ್ದಾರೆ. ಈಗ ಸೆನ್ಸಾರಲ್ಲಿ ಮಕ್ಕಳು ಸಿನಿಮಾ ಅಂತ ಕನ್ಸಿಡರ್ ಆಗಿದೆಯಾ? ಸರ್, ಅಲ್ಲಿ ಸ್ವಲ್ಪ ನಾನು ವಾದ ಮಾಡೋಷ್ಟು ಅವರು ಪೇಷನ್ಸ್ಗಳಿಲ್ಲ. ಈಗ ಫಸ್ಟ್ ಆಫ್ ಆಲ್ ಸರ್ ಬರ್ತಾರೆ, ಈಗ ಮಾಧ್ಯಮದವರಾಗಲಿ ಇಲ್ಲ ನಿರ್ಮಾಪಕರಾಗಲಿ ಇಲ್ಲ ಒಬ್ರು ಕಲಾವಿದರಾಗಲಿ ಯಾರಾದರೂ ಇದ್ದರೆ ಅವ್ರಿಗೆ ಸೆನ್ಸ್ ಗೊತ್ತಿರುತ್ತೆ, ಇದು ಮಕ್ಕಳು ಸಿನಿಮಾನ ಇಲ್ಲ ದೊಡ್ಡವ್ರ ಸಿನಿಮಾನ ಇಲ್ಲ ವರ್ಗರ್ ಸಿನಿಮಾನ ಯಾವ ಸಿನಿಮಾ ಅಂತ ಗೊತ್ತಿ ರೈಟಿಂಗ್ ಕೊಡ್ತೀರಾ. ಆದರೆ ಅಲ್ಲಿ ಬರೋರು ಏನಂದರೆ ಎಲ್ಲ ರಿಟೈರ್ಮೆಂಟಲ್ಲಿ ಆಫೀಸರ್ಗಳಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಮತ್ತು ಎಲ್ಲೋ ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರುಗಳು ಬರ್ತಾರೆ, ಕೂತ್ಕೊಂತಾರೆ, ಜಡ್ಜ್ಮೆಂಟ್ ಮಾಡಿಬಿಡ್ತಾರೆ. ನಾನು ಕೇಳಿದೆ, ಸರ್ ಏನಿದೆ ಸಣ್ಣದಾಗಿ ಸರ್ ಮಕ್ಕಳು ಸಿನಿಮಾ ನಾನು ಮಾಡಿದರೆ, ಏನೋ ಕಮರ್ಷಿಯಲ್ ಸಿನಿಮಾ ದೊಡ್ಡವ್ರ ಸಿನಿಮಾ ಮಾಡಿದರೆ ನೀವು ಕೊಡ್ಬೋದು. ಆದರೆ ನೀವು ಮಾಡ್ತಾ ಇರೋದು ನಾವು ಮಾಡಿರೋದು ಮಕ್ಕಳದು ಎಲ್ಲ ಟೋಟಲಾಗಿ ಸಿನಿಮಾನೇ ಅಲ್ಲಿದೆ, ನೀವು ನೋಡಿದ್ದೀರಾ. ಅದರಲ್ಲಿ ಏನಿದೆ ಸರ್ ಅವರೆಲ್ಲ ಸರ್ ಫೈಟ್ ಮಾಡಬಾರ್ದು, ಮಕ್ಕಳು ಫೈಟ್ ಮಾಡಬಾರ್ದು ಅಂದರೆ ಮಕ್ಕಳಲ್ಲಿ ಇರೋ ಪ್ರತಿಭೆ ನಾವು ಏನು ತೋರಿಸೋದು? ಇವ್ರು ಹೇಳ್ದಂಗೆ ಶಾಲೆ ಹಾಕ್ಸ್ಬಿಟ್ಟು ಅಪ್ಪನೇನು ಹಾಕೊಂಡ ಮರಕ್ಕೆ ಇಲ್ಲಿ ಕೂತ್ಕೊಂಡ ಅನ್ನೋ ಥರ ಸುಮ್ಮನೆ ಡೀಸೆಂಟ್ ಆಗಿ ತೋರ್ಸೋಕ್ಕಾಗುತ್ತಾ? ಮಕ್ಕಳಲ್ಲಿರೋ ಪ್ರತಿಭೆ ನಾವು ತೋರಿಸ್ಬೇಕಲ್ವಾ, ಏನೇನು ಮಾಡ್ತಾರೆ ಅವ್ರ ಕೈಲಿ ಏನು ಮಾಡ್ಬೋದು ಅನ್ನೋದು ಒಳ್ಳೇದನ್ನ ನಾವು ತೋರಿಸಿದ್ದೀವಿ. ನೀವು ನೋಡಿದ್ದೀರ ಚಿತ್ರ, ನೋಡಿ ನೀವು ಹೇಳಬೇಕಲ್ವಾ? ಆ ಥರ ಅವ್ರಿಗೂ ಕೇಳಿಲ್ಲ. ಆಮೇಲೆ ಒಂದು 2-3 ಸರಿ ಆಯ್ತು 10 ನಿಮಿಷ ನೀವು ಈಚೆ ಹೋಗಿ ಬರ್ತೀನಿ ಮಾತಾಡ್ತೀನಿ ಅಂದರು. 10 ನಿಮಿಷ 2-3 ಸರಿ ಕಳಿಸಿದ್ರು, ಒಪ್ಪಿಲ್ಲ. ಲಾಸ್ಟ್ ಸರ್ ನಾನು 7+ ಕೊಡ್ತೀನಿ ಸರ್. 7+ ಬೇಡ, ಹೋಗಿ UR ಕೊಡಿ. 7+ ಅಂದರೆ ಏನು ಸರ್?
ಈಗ ಎಳೆ ಮಕ್ಕಳು ಒಂದು ವರ್ಷದ 2 ಮಕ್ಕಳು ಬಂದು ಸಿನಿಮಾ ಏನೋ ನೋಡ್ತಾರ, ಏನು ನೋಡಲ್ಲ. ನೋಡೋದೇ ಬುದ್ಧಿ ಬರೋದೇ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಬರುತ್ತೆ. ಅದು 7 years ಆಲ್ರೆಡಿ ಬರುತ್ತೆ. ಅದು ಕೊಟ್ಟರೆ ಈಗ ಕೊಡ್ತಿದ್ದೇನೆ 2 ವರ್ಷ ಇಲ್ಲ 7+ ಮಾತ್ರ ಕೊಡೋದು. ಇನ್ನು ಅದಕ್ಕಿಂತ ಇನ್ನು ಎಜುಕೇಟೆಡ್ ತಗೊಂಡೆ ಸರ್ ಈ ಬಾರಿಗೆ. ಮಾಧ್ಯಮದವರಿಗೆ, ಸುದ್ದಿ ಮಾಧ್ಯಮದವರಿಗೆ ಹಾಗೂ ಈ ಸಹಕಾರ ಕೊಡಲಿಕ್ಕೆ ಬಂದಿರತಕ್ಕಂತಹ ಎಲ್ಲ ಸ್ನೇಹಿತರಿಗೆ, ಬಂಧು ಭಗಿನಿಯರಿಗೆ ಎಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೂ ಧ್ವನಿ ಸುರುಳಿ ಬಿಡುಗಡೆ